ಗುರು ಇವಿಬ್ಬರು ಪಿಕ್ಚರ್ ಅಲ್ಲ, ಅವುಗಳಿಗೆ ಅಡ್ವರ್ಟೈಸ್ಮೆಂಟ್ ಅಂದರೂ ಇಷ್ಟ. ಫೇವ್ರೆಟ್ ಅಡ್ವರ್ಟೈಸ್ಮೆಂಟ್ ಯಾವುದು ಗೊತ್ತಾ? ಜೀನಿ. ನೋಡಿದ್ದೀರಾ ಜೀನಿ? ಒಬ್ಬ ಸಣ್ಣ ಒಣಗೋಗಿರೋ ನೂಡಲ್ಸ್ ಥರ ಇರ್ತಾನೆ. ಬಂದ್ಬಿಟ್ಟು, ನಿಮ್ಮ ಮಕ್ಕಳಿಗೆ ಕುಪೋಸಣೆ ಇದೆ, ಕುಡಿಯಿರಿ ಜೀನಿ. ನಿನ್ನ ಅಕ್ಕ ನೀನು ಕುಡಿ ಫಸ್ಟು. ಶೂಟಿಂಗ್ ಆಗೋಗೋ ಗ್ಯಾಪಲ್ಲಿ ನಿಗರ್ಕೊಂಬಿಡಂಗಿದ್ಯಾ, ಫಸ್ಟ್ ನೀನು ಕುಡಿ ಅಂತ ನಾನು. ಗುರು ಸರಿ ಅಂತ ಏನು ವರ್ಕೌಟ್ ಆಗಿಲ್ಲ, ಬೇಜಾರಲ್ಲಿ ಬಂದುಬಿಟ್ಟು ಆಚೆಗೆ. 1-2 ವಾರ ಆಯಿತು, ಇವನು ಬಂದು ಆಚೆ ಫನಿ ಮನೆಗೆ ಬಂದುಬಿಟ್ಟು, ಅಮ್ಮ ನಿನ್ನೆ ಒಂದು ಸಾಧನೆ ಅಂದ. ಯಾಕೆ ಏನಾಯಿತು? ಮತ್ತೆ ಬಿದ್ದೆ ಅಂದ. ಓ ಇದೊಂದು ಫಿಕ್ಸ್ ಆಗಿದೆಯಾ, ಒಬ್ಬನ ಫ್ರೇಮ್ ಸೇರಿಸ್ಬೇಕು ಅಂತ ಫಿಕ್ಸ್ ಆಗಿದೆಯಾ? ಯಾರ ಜೊತೆ ಬಿದ್ದವನೇ? ಪಾಪ ಈ ಗಾಡಿ ಓಡ್ಸೋಕ್ಕೆ ಬರಲ್ಲ, ಅವನು ಹಾಕೊಂಡೋಗಿ ಬಿದ್ದವನೇ. ನಾನು ಓಕೆ ಏನೋ 5 ರೂಪಾಯಿ 10 ರೂಪಾಯಿ ಕಾಯಿನ್ಗಳ ಅಂತಂದರೆ, ಇಲ್ಲ ಮಮ್ಮ 500 ರೂಪಾಯಿ ನೋಟು ತಾರ್ಚ್ಕೊಂಡು ಹೋಗ್ಬಿಟ್ಟೈತೆ. ಸರಿ ಅಂತ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಮನೆಗೆ ಹೋದೆ. 2 ಕಾಲು ಮೇಲೆ ಕೆತ್ಕೊಂಡು ಮಲ್ಗೋನೆ. ನಾನು ಹಿಂಗೆ ಹೋದೆ, ಯಾಕೋ ಏನೂ ಆಯ್ತು ನೀನು ಬಾಳು ಅಂದರೆ, ಮಾಮ ಎಡ್ಲೆಟ್ ಅಪ್ ಮಾಡ್ಕೊಂಡು ಓಡಿಸ್ತಾನೆ ಮಾಮ ಅವನು. Attention boys, attention. ಇದು ಬೆಂಗಳೂರು. ನಾನು ಏನೋ ನಿನ್ನ ಗೋಳು, ಹಾಂ ಏನು ನಿನ್ನ ಪ್ರಾಬ್ಲಮ್ಮು ಹಾಂ ಅಂದಾಗ ಅವನು ಅದರಲ್ಲಿರೋ ಮಜನೇ ಬೇರೆ. ಗುರು ಲಿಟ್ರಲಿ ಆವಾಗ ಅಂದೆ ಅವನಿಗೆ, ನೈ ನೋಡು ನೀನೇನಾದರೂ ಈ ಬೈಕ್ ಓಡಿಸೋದು ಕಲ್ತಿದ್ದಿದ್ರೆ ನಿನಗೆ ಈ ಪ್ರಾಬ್ಲಮ್ ಇರ್ತಾ ಇರಲಿಲ್ವಾ ಅಂತಂದೆ. ಹ್ಞೂಮ್ಮ ನೆಕ್ಸ್ಟ್ ಕಲಿತೀನಿ ಅಂತ ಎಲ್ಲ ಕಲ್ತ. ಗುರು ಈ ನನ್ನ ಮಗನಿಗೆ ಇವನಿಗೂ ಪೊಲೀಸ್ಗಳಿಗೂ ಇರೋ ಸಂಬಂಧ ನೆಕ್ಸ್ಟ್ ಲೆವೆಲ್ ಸಂಬಂಧ, ಅವಿನಾಭಾವ ಸಂಬಂಧ, ಜನ್ಮ ಜನ್ಮಾಂತರ ಅಂತ ಕೂಡ ಅನ್ಬೋದು. ಗುರು ಹೆಂಗೆ ಅಂದರೆ, ನಮ್ಮ ಇಡೀ ಗ್ಯಾಂಗಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ನ ಸಪ್ಲಿಮೆಂಟ್ರಿ ಬರೆದಿದ್ದು ನಾಯಿ ಅದೊಂದೇ. ಫಸ್ಟು ರೈಟಿಂಗ್ ಅಂತೆ, ದಬಾಕೊಂಡ್ರೆ ಓರಲ್ ಅಂತೆ. ದಬಾಕೊಂಡೈತೆ ಹೋಗೋನು ಓರಲ್ ಎಕ್ಸಾಮ್ಗೆ. ಅವ್ನು ಪೊಲೀಸ್ ಯಾಕೋ ರಜಾ ಫೇಲ್ ಆಗಿಬಿಟ್ಟಿದ್ಯಲ್ಲೋ, ಬಾ ರೈಟ್ ಹೆಂಗೆ ತೋರಿಸ್ತೀಯ, ಲೆಫ್ಟ್ ಹೆಂಗೆ ತೋರಿಸ್ತೀಯ, ತಪ್ಪು ಯಾಕೆ ಅಂದ. ಲೆಫ್ಟು ಹಿಂಗೆ ತೋರಿಸ್ಬೇಕಪ್ಪ, ಯಾಕೆಂದರೆ ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಇರುತ್ತೆ ಅಂದ. ಅದಕ್ಕೆ ಅವನು ಸರ್ ನೀವು ತಪ್ಪು. ಯಾಕೆ? ನಾನು ಓಡಿಸೋದು ಡಿಯೋ, ಲೌಡಾನೂ ಇರಲ್ಲ ಕ್ಲಚ್ ಅದರಲ್ಲಿ. ನಿನ್ನ ಅಕ್ಕನ ಒದ್ದೇ ಬಿಡ್ತೀನಿ ಆಚೆ ಹೋಗ. ಮಜಾ ಏನಂದರೆ 1 ವಾರ ಆದಮೇಲೆ ಮತ್ತೆ ಅಟೆಂಡ್ ಆಗ್ಬೋದಂತೆ. ನಾನಂದೆ ಬಾಯಿ ತೇವಲ್ ಕಮ್ಮಿ ಮಾಡ, ಆರಾಮಾಗಿ ಹೋಗಿ ಕೇಳಿದ್ದು ಹೇಳ್ಬಿಟ್ಟು ಬಾರೋ ಅಂದರೆ, ಇಲ್ಲ ಮಮ್ಮ ಈ ಸರಿ ಪಕ್ಕ ಕರೆಕ್ಟಾಗಿ ಹೇಳ್ತೀನಿ ಅಂತ ಹಿಂಗೆ ಹೋಗಿ ಡೋರ್ ತೆಗಿತಾನೆ. ಅದೇ ಪೊಲೀಸ್ ಕೂತವನೆ. ಮಮ್ಮ ಅವನೇ ಅವನು ಮಮ್ಮ ಸಾರಿ ಕೇಳ್ಬಿಡು ಹೋಗಿ ಫಸ್ಟು ಅಂದ. ಹೋಗಿ ಹಿಂಗೆ ತಟ್ಬಿಟ್ಟು ಸಾರ್ ಅಂದ. ಅಲ್ಲೇನು ಲೆಫ್ಟ್ ಹೆಂಗೆ ತೋರಿಸ್ತೀಯ ಸರ್? ಹಿಂಗೆ ನಾ ಒಳಗೆ ಬಾ. ನನಗೆ ಒಂದೇ ಒಂದು ಪಾಯಿಂಟ್ ಏನಂದರೆ, 1 ವಾರದಲ್ಲಿ ಆ ಯಪ್ಪ ಎಷ್ಟು ಮುಖಗಳು ನೋಡಿರ್ತಾರೆ. ಈ ನನ್ನ ಮಗನ ಮಕ ನೋಡಿದ ತಕ್ಷಣ ಆ ಕ್ವಶನ್ ಕೇಳಬೇಕು ಅನ್ಸಿದ್ರೆ ಇವನು ಎಷ್ಟು ತಿಕಾಗಾಂಚನಲ್ಲಿ ಉತ್ತರ ಕೊಟ್ಟಿರ್ತಾನೆ. ಸರಿ ಅಂತ ಹಂಗೆ ಹಿಂಗೆ ಅನ್ನಿಸ್ತದೆ. ಇವ್ನು ಲೇಟ್ ಆಗ್ತಾಯಿತ್ತು, ನಾವು ದಮ್ಮಡಿಯೋಕೆ ಹೋದ್ವಿ ನಮ್ಮ ಏರಿಯಾಗೆ. ಇವನಿಗೆ ಅಕ್ನಾಲೇಜ್ಮೆಂಟ್ ಸಿಕ್ಬಿಟ್ಟೈತೆ. ಬಂದ ಓ ಅಂತ ಬಂದ್ಬಿಟ್ಟು, ಹಲೋ ಅಕ್ನಾಲೇಜ್ಮೆಂಟ್ ಸಿಕ್ತು, ಇವಾಗ ಯಾವ ಪೊಲೀಸು ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಶಿಸ್ತಾಗಿ ಹೋದ. ಗಾಡಿ ಎತ್ಕೊಂಡು ಜುಯ್ಯಿ ಅಂತ. ನಾನು ನಮ್ಮ ಹುಡುಗನಿಗಂದೆ, ಯಾಕೆ ಬಂದ, ಇವಾಗ ಯಾಕೆ ಹೋಯ್ತಾವನು? ಅದಕ್ಕೆ ಅವ್ನು ನಮ್ಮ ಫ್ರೆಂಡು, ನನಗೆ ಗೊತ್ತಿದ್ರೆ ನಾನು ಯಾಕೆ ಅವ್ನ ಫ್ರೆಂಡ್ ಆಗಿರ್ತಾಯಿದ್ದೆ. ಅವ್ನು ಜುಯ್ಯಿ ಅಂತ ಹೋಗ್ತಾನೆ, ನೋಡೇ ಬಿಡೋಣ ಧೂಮ ಚಾಲೆ ಅಂದ್ಕೊಂಡು ಹೋಯ್ತಾವನೆ. ಪೊಲೀಸ್ ಹಿಡ್ದ. ಹಲೋ ಸರ್ ಯಾಕೆ ಅಕ್ನಾಲೇಜ್ಮೆಂಟ್ ಐತೆ, ಸಿಗ್ನಲ್ ಜಂಪ್ ಮಾಡಿಲ್ಲ, ಯಾರು ಸಿಂಗಲ್ ರೈಡ್ರು ಏನೋ ಅಂದ. ಹೆಲ್ಮೆಟ್ ಎಲ್ಲಿ ರಜಾ? ಇವನು ಈ ಎಕ್ಸ್ಪ್ರೆಷನ್ನು ಇವತ್ತಿಗೆ 333ನೇವ್ ನೀನು. ನನ್ನ ಪಾಲಿನ ಕ್ರಿಸ್ ಗೇಲ್ ನೀನು, ಬಾ ಸೈಡ್ಗೆ ಅಂತ. ಅರ್ಧ ಗಂಟೆ ಗುರು ಅವ್ನ ಕಾಲಿಗೆ ಬಿದ್ದು, ಪಾಪ ಪೊಲೀಸ್ ಕಾಲಿಗೆ ಬಿದ್ದು ಏನೇನೋ ಟ್ರೈ ಮಾಡವನೇ. ಪೊಲೀಸ್ ಬಿಡ್ತಾ ಇಲ್ಲ. ಈ ಪೊಲೀಸ್ಗೂ ಗೊತ್ತಾಯ್ತು ಇವನ ಕೈಯಿಂದ ಏನು ಹುಟ್ತಾ ಇಲ್ಲ ಅಂತಂದ್ಬಿಟ್ಟು. ಸರಿ ಎಷ್ಟಿಟ್ಟಿದ್ಯಾ? ನಾನು ಸರ್ 7 ರೂಪಾಯಿ ಐತೆ ಸರ್. 7 ರೂಪಾಯಿ ಸರಿ ಹೋಗು. ಇವನು ಬರಬೇಕಾದ್ರೆ ಫುಲ್ಲು ಟೆನ್ಷನಾಗಿ ಬಂದ. ನಾವು ಕೂತ್ಕೊಂಡು ದಮ್ಮಡಿತಾ ಇದ್ವಿ. ಬಂದ್ಬಿಟ್ಟು ಏನಮ್ಮಮ್ಮ 7 ರೂಪಾಯಿ ಬಿಟ್ಟಿಲ್ಲಲ್ಲ ಮಮ್ಮ, ಯಾಕೆ ಮಮ್ಮ ಹಿಂಗವರು ಅಂತಂದ. ನಾನಂದೆ, ನೋಡು
ನೀನು 7 ರೂಪಾಯಿ ಕಿತ್ಕೊಂಡ್ರು ಅಂತ ನಿನಗೆ ಬೇಜಾರಾಗ್ತೈತೆ. ಹಾಂ, ಜಸ್ಟ್ ಇಮ್ಯಾಜಿನ್ ಫ್ರಮ್ ಹಿಸ್ ಸೈಡ್ 1 ಲಕ್ಷ ರೂಪಾಯಿ ಗಾಡಿ ಇಟ್ಕೊಂಡಿದ್ಯಾ, ಪಾಕೆಟಲ್ಲಿ 7 ರೂಪಾಯಿ ಇಟ್ಕೊಂಡಿದ್ಯಾ ಅಂದರೆ ನೀನೆಂಥ ಗತಿಗೆಟ್ಟು ನನ್ನ ಮಗ ಅಂತ ಅನ್ಕೊಂಡಿರಲ್ಲ. ಅದಕ್ಕೆ ಅವನು ನೀನು ನನ್ನ ಸಪೋರ್ಟ್ ಮಾಡ್ತೀಯ, ಪೊಲೀಸ್ನ ಸಪೋರ್ಟ್ ಮಾಡ್ತೀಯ, ನಾನು ನ್ಯಾಯನ ಸಪೋರ್ಟ್ ಮಾಡ್ತೀನಿ. ಇದಾದ್ಮೇಲೂ ಮುಖ ತಿಕ್ಕ ಥರನೇ ಇಟ್ಟಿದ್ದ. ನಾನು ಯಾಕೆ ಏನಾಯಿತು ಅಂದರೆ, ಇಲ್ಲ ಮಾಮ ನಾನು ಕಪ್ಪಗಿದ್ದೀನಿ ನಿಜ, ನನ್ನ ಕ್ರಿಸ್ಗೇಲ್ ಅಂತಾನೆ ಮಾಮ, ಹಾಂ ನಾನು ನೀಗ್ರೋಗ್ಲಷ್ಟು ಕಪ್ಪಿಲ್ಲ ಮಾಮ. ನನಗೆ ತಿಕ್ಕ ಹೊರ್ದೋಯ್ತು. ನನ್ನ ಮಕ್ಕಳ ನಾನು ಚಿಂಕಿ BTS ಆರ್ಮಿ ಅಂದರೆ ರೇಸಿಸಮ್ ಅಂತೀರಾ? ಹಾಂ, ನನ್ನ ಮಕ್ಕಳ ಇದು ನೀಗ್ರೋ ರೇಸಿಸಮ್ ಅಲ್ವಾ? ಅದಕ್ಕೆ ಅವ್ನು ಟೆನ್ಷನ್ ಆಗ್ಬಿಟ್ಟು, ಅಲೋ ಅವ್ರನ್ನ ಹೊಗಳಕ್ಕಿಟ್ಟಿರೋ ಪದನ ನೀವು ರೇಸಿಸಮ್ ಅಂದ್ಕೊಂಡು ನಾನೇನು ಮಾಡಲಿ ಅಂದ. ಹೊಗಳಕ್ಕಿಟ್ಟಿರೋ ಪದನ ಏನು ಅಂದರೆ, ಅವ್ರನ್ನ ನೀಗ್ರೋ ಅಂತೇನು ಗೊತ್ತಾ ಕರೀತಾರೆ, ಅವ್ರನ್ನ ನೀಗ್ರೋ ಅಂತೇನು ಗೊತ್ತಾ ಕರೀತಾರೆ, ಅವ್ರದ್ದು ನೀವರೆಗೂ ಗ್ರೋ ಆಗುತ್ತೆ. ಅದಕ್ಕೆ ಇದು ಹೇಳ್ದಾಗ ಹುಡುಗಿರ ಕಡೆಯಿಂದ ಒಂದು ರಿಯಾಕ್ಷನ್ ಬರ್ತದೆ. ಐ ಆಮ್ ಲವಿಂಗ್ ಇಟ್. ಸರಿ ಅಂತ ಇಲ್ಲಿಗೂ ಮುಗೀತು. ಆಮೇಲೆ ಮನೆಗೆ ಹೋದೆ ಗುರು. ಈ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಗಳಲ್ಲಿ ಯಾರಾದರೂ ಈ ಜಾತಕ ಗುರೂಜಿಗಳ ಪ್ರೋಗ್ರಾಮ್ ಯಾರು ನೋಡೋರು ಇದ್ದಾರಾ? ಇದ್ರೂ ಕೈ ಎತ್ತಲ್ಲ ಕಳ್ಳನ ಮಕ್ಳು ನೀವು, ಹಾಕೊಂಡು ರುಬ್ಬಿಡ್ತಾನೆ ನೀವು ನಾನು. ನಮ್ಮಮ್ಮನೂ ನೋಡ್ತಾರೆ ಗುರು. ಒಂದು ಚಾನಲ್ಲು ಒಬ್ಬ ಅಪ್ಪ ಬರ್ತಾನೆ, ನೋಡೋಕೆ ಒಳ್ಳೆ ಕಂಬಳಿ ಹುಳ ಥರ ಇರ್ತಾನೆ. ಅವನು ನೋಡಿದಾಗೆಲ್ಲ ನಂಗೆ ಒಂದೇ ಅನಿಸೋದು, ಹಿಂದೆ ಜಡೆ ಎತ್ತು ಮುಂದಕ್ಕೆ ಹಾಕಿ ಗಡ್ಡ ಅದಕ್ಕೆ ಸೇರಿಸಿ ಗಿರ ತಿರುಗಿಸಿ ಗೋಡೆ ಸಾಯಿಸೋಣ ಅನಿಸುತ್ತೆ. ಏನಕ್ಕೆ ಅಂದರೆ ಅವನೋಗಿ ಎಲ್ಲಿ ಪೂಜೆ ಮಾಡಿದು ಹೂವು ಬೀಳ್ತದಂತೆ. ಹೆಸರು ಹೇಳ್ಬೇಡ್ರು, ಬೇಜಾನ್ ಫ್ಯಾನ್ ಬೈಸ್ ಐತೆ, ಗುಂಬಿಡ್ತಾರೆ. ಗುರು ನನಗೆ ಆ ಹೂವು ಬಿದ್ದಾಗೆಲ್ಲ 3 ಜನದ ಮೇಲೆ ತಿಕ್ಕವ್ರಿ. ಒಂದು ಆ ಹೂವು ಇಟ್ಟೋನ್ ಮೇಲೆ, ಗುರು ನೀನು ಕರೆಕ್ಟಾಗಿ ಇಟ್ಟಿದ್ದಿದೆ ಅದು ಬೀಳ್ತಾ ಇರಲಿಲ್ಲಪ್ಪ. ಎರಡನೇದು ಈ ಗುರೂಜಿ ಮೇಲೆ, ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ಸಮ್ಮರ್ ಕ್ಯಾಂಪಲ್ಲಿ ಏನೋ ಕಲ್ತ್ಕೊಂಬಂದ್ಬಿಟ್ಟವನೆ, ಇಲ್ಲಿ ಬಂದು ಟ್ಯಾಲೆಂಟ್ ತೋರಿಸ್ತಾ ಇರೋದು. ಮೂರನೇದು ಆ ವಿಡಿಯೋಗ್ರಾಫರ್ ಮೇಲೆ, ಒಂದು ಸರಿ ಬಿದ್ದಿರೋವನ್ನ ತೋರಿಸಿ 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 ತಲೆಗೆ ಅಂತಲ್ಲ ಅದಕ್ಕೆ ಹೊಡಿಬೇಕನ್ನಿಸ್ತದೆ. ಈ ದರಿದ್ರೆ ಇಲ್ಲಿಗೆ ನಿಲ್ಲಲ್ಲ. ನಡೀತಾ ಇರ್ತದೆ ಪ್ರೋಗ್ರಾಮು. ಕೆಲವರು ಬರ್ತಾರೆ, ಗುರೂಜಿ ನಾವು ಹೊಸ ದೇವಸ್ಥಾನ ಕಟ್ಟಿದ್ದೀವಿ ಗುರೂಜಿ, ನೀವೇ ಬರಬೇಕು ಗುರೂಜಿ. ಹೊಸ ಮನೆ ಕಟ್ಸಿದ್ದೀವಿ ಗುರೂಜಿ, ನೀವೇ ಬರಬೇಕು ಗುರೂಜಿ. ಗುರು ದುಡ್ಡಿರೋರು ಚೀಫ್ ಗೆಸ್ಟ್ನ ಕರೀತಾರೆ ಅನ್ಕ. ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ಹೂವು ಗಿವೆಲ್ಲ ಹಿಂಗೆ ಹಾಕಿ ವೆಲ್ಕಮ್ ಮಾಡೋದು. ಓಕೆ, ಹಾಲಭಿಷೇಕ ಮಾಡ್ತಾರೆ ಗುರು. ನಾನು ಹಾಲಭಿಷೇಕನ ಲೇ ದೇವ್ರಲ್ಲೂ ಹೊಟ್ಟೆ ಹಸ್ದಿರೋ ಮಕ್ಳಿಗೆ ಕೊಡ್ರು. ಹಾಂ, ಕರೆಕ್ಟಾಗಿ ತೊಳೆದೋನೋ ಇಲ್ಲವೇನೋ ಅಂದರೆ ಮಕಾನ. ನಾನು ಗುರು ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಏನಂದರೆ, ನಡೀತಾ ಇರಬೇಕಾದ್ರೆ ಈ ಪ್ರೋಗ್ರಾಮ್ ನಡೀತಾ ಇರಬೇಕಾದ್ರೆ ಈ ಕಸ್ಟಮರ್ಸ್ ಆಡಿಯನ್ಸ್ ಫೋನ್ ಮಾಡ್ತಾರೆ. ಅವ್ರಿಗವ್ರ ಕಸ್ಟಮರ್ಸೇ ತಾನೇ. ಹೌದು, ಆಂಟಿ ಹೇಳಿದ್ರು ಕರೆಕ್ಟ್. ಸಾರಿ, ಸಿಸ್ ಹೇಳಿದ್ರು, ಕಾಲ್ ಮೀ ಮ್ಯಾಮ್. ಸೊ ನಡೀತಾ ಇರಬೇಕು, ಫೋನ್ ಬರುತ್ತೆ. ಕೋಟ್ಯಾನು ಕೋಟಿ ನಮಸ್ಕಾರಗಳು ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರೂಜಿ ನನ್ನ ಮದುವೆಗೆ 5 ವರ್ಷ ಆಯಿತು ಗುರೂಜಿ, ಮಕ್ಕಳೇ ಆಗಿಲ್ಲ ಗುರೂಜಿ. ನನ್ನ ಡೌಟ್ ಏನಂದರೆ, ಇವನೇನು ಮಾಡ್ತಾನೆ, ಇವನೇನು ಮಾಡೋಕ್ಕಾಗುತ್ತೆ? ಮಾಡಬೇಕಾಗಿರೋದಲ್ಲ ನೀನು ಗಂಡ, ಅವನೇ ಸೊಂಟಕ್ಕೆ ಬೆಲ್ಟ್ ಥರ ಸುತ್ಕೊಂಡು ಮಲಗಿರ್ಬೇಕಾರೆ ಇವನು ಏನೇ ಮಾಡ್ತಾನೆ? ಹೋಗ್ಲಿ, ಶೂಟಿಂಗ್ ಆಗಿದ ತಕ್ಷಣ ಪಂಚಾಯತ್ ಮೇಲೆ ಕಟ್ಕೊಂಡು ನಂಬರ್ ಕೊಡು, ಕೈ ನೋಡ್ತೀನಿ ಅಂತನ. ಗುರು ಇದು ಅಲ್ಲಿಗೂ ನಿಲ್ಲಲ್ಲ. ಈ ಗುರುಜಿ, ನೋಡಮ್ಮ ನಿನ್ನ ಜಾತಕದ ಪ್ರಕಾರ ಗುರು 6ನೇ ಮನೇಲಿದ್ದಾನೆ, ಶನಿ 8ನೇ ಮನೇಲಿದ್ದಾನೆ, ದೇವರು ಹಂಗೆ ಹೇಳ್ಕೊಂಡು ನೀನು ಸ್ವಂತ ಮನೇಲಿದ್ಯಾ, ನೋಡ್ತಾ ಇರೋನ ಬಾಡಿಗೆ ಮನೇಲಿ ಕೂರಿಸಿದ್ಯಾ. ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಯ್ತದೆ. ಗುರುಜಿ ನನ್ನ ಮಗಳಿಗೆ ಮದುವೆನೇ ಆಯ್ತಲ್ಲ ಗುರುಜಿ. ಲೇ ಡಿಂಗ್ರಿ ಆಂಟಿ, ನೀನು ಪಾಪ ಅವ್ರನ್ನ ಗುರುಜಿ ಅನ್ಕೊಂಡಿದ್ಯಾ ನಮ್ಮ ಮಾಮ ಅನ್ಕೊಂಡಿದ್ಯಾ? ಏನಾದರೂ ಮ್ಯಾಟ್ರಿಮೋನಿ ಸೈಟ್ ಏನಾದ್ರು ಓಡಿಸ್ತಾನ ಪಾಪ ಮನುಷ್ಯ? ಹಾಂ, ನೋಡಿ ಮೇಡಮ್ ಇದು ಆ ಪ್ರೊಫೈಲ್ ಮೇಡಮ್, ಇದು ಈ ಪ್ರೊಫೈಲ್ ಮೇಡಮ್ ಅನ್ನೋಕ್ಕೆ. ಹಾಂ, ಈ ಮನುಷ್ಯನೂ ಸುಮ್ಮನೆ ಇರಲ್ಲ. ಏನು ಮಾಡ್ತಾನೆ, ಹೌದಮ್ಮ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಮ್ಮ?
ಗುರುಜಿ ನಾವು 1 ಇಯರಿಂದ ಹುಡುಕ್ತಿದ್ದೀವಿ ಗುರುಜಿ. ನಾನು ಶಾಟ. ನಮ್ಮಮ್ಮ ನಂಗೆ 3 ವರ್ಷದಿಂದ ಹುಡುಕ್ತಾವ್ರೆ, ನನಗೇ ಸಿಕ್ಕಿಲ್ಲ. ಈ ಆಂಟಿಗೆ 1 ವರ್ಷಕ್ಕೆ ನಿಂತ್ಕೊಬಿಡ್ತು. ನಮ್ಮಮ್ಮಗೆ ಏನು ನಿಂತಿತ್ತು, ಅವರು ಫೋನ್ ಮಾಡಿದ್ರು ಗುರೂಜಿಗೆ. ಹಿಂಗೆ ನನ್ನ ಮಗನಿಗೂ ಮದುವೆ ಆಯ್ತಲ್ಲ, ಸ್ವಲ್ಪ ನೋಡಿ ಗುರುಜಿ ಅಂತಂದ್ಬಿಟ್ಟು. ಗುರು ಇಷ್ಟುದ್ದ ಟೆಂಪಲ್ ರನ್ ಲಿಸ್ಟ್ ಕೊಟ್ಟಿದ್ದ ಗುರು. ಇಲ್ಲೋಗಿ ಅದು ಮಾಡ್ಬೇಕು, ಅಲ್ಲೋಗಿ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಒಂದೇ ಒಂದು ಒಳ್ಳೆ ಕೆಲಸ ಏನಂದರೆ, ನೋಡಮ್ಮ ಅವನು ಹೋದರೆ ಒಬ್ಬನೇ ಹೋಗಬೇಕು, ಇಲ್ಲ ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ಬೋದು. ಅಪ್ಪ ಅಮ್ಮ ಹೋಗಂಗಿಲ್ಲ. ನನ್ನ ಫ್ರೆಂಡ್ಸು ಒಂದು ಮುತ್ತು ಬ್ರಹ್ಮ ಟೈಮ್ ತೊಗೊಂಡು ಕೆತ್ತವನೆ. ಅದು ಹೆಂಗೆ ಅಂದ್ರೆ ಹಿಂಗೆ ಕೆತ್ತಾ ಇರ್ತಾನೆ, ಡ್ಯಾಮೇಜ್ ಆಗೋಯ್ತಾ ಈ ಸೈಡ್ಗೆ ಹಾಕೋ. ಈ ವರ್ಷದ ಕೊನೆಯಲ್ಲಿ ಇಯರ್ ಎಂಡ್ ಸೇಲ್ ತಳ್ತಾನೆ ಗೊತ್ತಾ. ಆ ತಳ್ಳಿರೋ ಡ್ಯಾಮೇಜ್ ಪೀಸ್ ಎಲ್ಲ ನನ್ನ ಫ್ರೆಂಡ್ಸು. ಬೆಂಗಳೂರು ಬಾಯ್ಸ್ ರೂಲ್ಸ್ ಹಾಕಕ್ ಹೋಗ್ಬಾರ್ದು. ಬೆಂಗಳೂರು ಬಾಯ್ಸ್ ರೂಲ್ ಮಾಡಕ್ ಕಾಯೋದ್. ಬೆಂಗಳೂರು ಬಾಯ್ಸ್ ಸೀಟ್ಸ್ ಅಲ್ಲೇ ಬೆಳೆದಿರೋದು. ಬೆಂಗಳೂರು ಬಾಯ್ಸ್